ಈಗ ನೋಡ್ಬೇಕಂತ ಬಂದ್ರೆ ಓಪನರ್ ಆಗಿ ಹೊಸದಾಗಿ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರು ಫಾರ್ಮ್ ನಲ್ಲಿ ಇದ್ದಾರೆ. ಅಂದಾಗೆ ರೋಹಿತ್ ಶರ್ಮಾ ಅವರು ಕಳೆದ ಮ್ಯಾಚ್ ನಲ್ಲಿ 50 ರನ್ಗಳನ್ನ ಬರೆಸಿದ್ರು. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಉತ್ತಮವಾದ ಬೌಲಿಂಗ್ ಬ್ಯಾಟಿಂಗ್ ನೊಂದಿಗೆ ಆಲ್ರೌಂಡ್ ಪ್ರದರ್ಶನವನ್ನು ನೀಡ್ತಿದ್ದಾರೆ. IPL ಗಿಂತನೂ ಈಗ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಅಂದಾಗೆ ಈಗ ಬೌಲಿಂಗ್ ನಲ್ಲಿ ಬಂದಂಗೆ ಹರ್ಷದೀಪ್ ಅವರು, ಹಾರ್ದಿಕ್ ಪಾಂಡ್ಯ ಅವರು, ಸಿರಾಜ್ ಅವರು, ಬುಮ್ರಾ ಅವರು, ಹಾಗೆ ಸ್ಪಿನ್ ನಲ್ಲಿ ಬಂದಾಗ ಅಕ್ಷರ್ ಪಟೇಲ್ ಹಾಗೂ ಜಡೇಜಾ ಅವರು ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ನಾವು ರಾಜ್ಯ ಅಂತ ಬಂದಾಗ RCBಗೆ ಸಪೋರ್ಟ್ ಮಾಡ್ತೀವಿ, ಮತ್ತು ದೇಶ ಅಂತ ಬಂದಾಗ ನಮ್ಮ ಭಾರತವನ್ನು ನಾವು ಖಂಡಿತವಾಗಿ ಸಪೋರ್ಟ್ ಮಾಡಲೇಬೇಕು, ಸಪೋರ್ಟ್ ಮಾಡ್ತೀವಿ ಕೂಡ. ಹೀಗಾಗಿ ನಾವು ಈ ಸತ ಒಂದು ವರ್ಲ್ಡ್ ಕಪ್ನ ನಿರೀಕ್ಷೆಯಲ್ಲಿದ್ದೇವೆ. ಈ ನಿರೀಕ್ಷೆಯನ್ನು ನಾವು ನಮ್ಮ ಭಾರತ ತಂಡ ಮುರಿಯಲ್ಲ ಅಂತ ಒಂದು ಆಸೆ ಕೂಡ ಇದೆ ನಮಗೆ. ಈ ಸತ ವರ್ಲ್ಡ್ ಕಪ್ ವಿನ್ನರ್ ಆಗಿ ಬರ್ಬೋದು ಅಂತ ಒಂದು ಪ್ರೊಬ್ಯಾಬಿಲಿಟಿ ಇದೆ. ಹಾಗಾಗಿ ಈಗ ಪ್ರದರ್ಶನ ಅಂತ ಬಂದಾಗ ಪಾಕಿಸ್ತಾನ ಜೊತೆ ನಾವು ಕಳೆದ ದಿನಗಳಿಂದಲೂ ಉತ್ತಮವಾದ ಪ್ರದರ್ಶನ ನೀಡುತ್ತಾ ನಮ್ಮ ಬ್ಯಾಟಿಂಗ್ ಲೈನಪ್ ಆಗಲಿ, ಬೌಲಿಂಗ್ ಲೈನಪ್ ಆಗಲಿ, ಹೀಗಾಗಿ ನಾವು ಪಾಕಿಸ್ತಾನದೊಂದಿಗೆ ಈ ಬಾರಿಯೂ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿದ್ದೇವೆ ಅಂತ. ನೋಡೋಣ ಇಂದು ಮಧ್ಯಾಹ್ನ 1 ಗಂಟೆಗೆ ಅಂತ ಹೇಳ್ಬೋದು. ಈಗ ಫಾರ್ಮ್ನಲ್ಲಿ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಅವರಾಗಲಿ, ರೋಹಿತ್ ಶರ್ಮಾ ಆಗಲಿ, ರಿಷಬ್ ಪಂತ್ ಆಗಲಿ. ರಿಷಬ್ ಪಂತ್ ಅವರು ಹಾಗೆ ನೋಡ್ತಿರುವ ಹಾಗೆ ತುಂಬ ಅತ್ಯುತ್ತಮ ಫಾರ್ಮ್ದಲ್ಲಿದ್ದಾಗ ಈಗ ನ್ಯೂಯಾರ್ಕ್ನಲ್ಲಿ ನೋಡ್ತಿರ್ಬೋದು ನಾವು. ಈಗ ಅಂಥ ಟಫ್ ಕಂಡೀಷನ್ಗಳಲ್ಲಿ ನಮ್ಮ ರಿಷಬ್ ಪಂತ್ ಆಗಲಿ, ರೋಹಿತ್ ಶರ್ಮಾ ಆಗಲಿ ಉತ್ತಮವಾದಂಥ ಬ್ಯಾಟಿಂಗ್ನೊಂದಿಗೆ ನಮ್ಮ ಭಾರತ ತಂಡದ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಲೂ ಹೇಳ್ಬೋದು. ಸುಕೇಶ್ ಗುಂಡುಕುರಿನ್. ಕೋಟ್ಯಾಂತರ ಜನ ಇದಕ್ಕೆ ಕುತೂಹಲದಿಂದ ಕಾಯತಾರು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಸಾಕ ಒಂಥರ ಎದಿನ ಜಲ್ ಅನ್ನೋ ಥರ ಇರ್ತೈತಿ. ಅದರಲ್ಲೂ ಈ ಸಲ ವರ್ಲ್ಡ್ ಕಪ್ 2024 ವರ್ಲ್ಡ್ ಕಪ್ USA ನ್ಯೂಯಾರ್ಕ್ದಾಗ ನಡೆಯತೈತಿ. ಅದು ಇವತ್ತು ನಡೆಯೋ ಪಂದ್ಯದಾಗ ಅಂದು ಬಹಳಷ್ಟು ರೋಚಕತೆ ಕೂಡಿರ್ತೈತಿ. ಇಡೀ ಜಗತ್ತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಕಣ್ ಕೊಂಡು ಥರ ಇವತ್ತು ಕಾಣ್ತೀವಿ ನಾವು. ಆದರೆ ಇವತ್ತು ಹೆಂಗೆ ಈಗ ನಮ್ಮ ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು, ಹಾಗೂ ಪಾಕಿಸ್ತಾನದಲ್ಲೂ ಸಹ ಉತ್ತಮ ದಾಂಡಗರಿದ್ದಾರೆ. ಬಾಬರ್ ಅಜಮ್ ಆಗಿರ್ಬೋದು, ಹಾಗೂ ಹಲವಾರು ಪ್ಲೇಯರ್ಸ್ಗಳಿದ್ದಾರೆ. ಇಂಡಿಯಾದಲ್ಲಿ ಓಪನರ್ಸ್ಗಳಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬರ್ತಾರೆ. ಹಾಗೂ ಬೌಲರ್ಸ್ಗಳು ನೋಡ್ಬೇಕಂದ್ರೆ ಯಾರ್ಕರ್ ಸ್ಪೆಷಲಿಸ್ಟ್ ಅಂತ ಬುಮ್ರಾ ಇದ್ದಾರೆ, ಮತ್ತು ಸಿರಾಜ್ ಮಾಡ್ತಾರೆ, ಮತ್ತು ಸ್ಪಿನ್ನಲ್ಲಿ ಜಡೇಜಾ ಇದ್ದಾರೆ. ಹಾಗೆ ಇಂಡಿಯಾ ಪಾಕಿಸ್ತಾನ ಅಂತ ಬಂದರೆ ಬಹಳಷ್ಟು ರೋಚಕತೆಯಿಂದ ಕೂಡಿರ್ತದೆ. ನಮ್ಮ ಇಂಡಿಯಾಕ್ಕೆ ಯಾವತ್ತೂ ಶುಭವಾಗಲಿ ಅಂತ ನಾವು ಹಾರೈಸ್ತೇವೆ. ನಮ್ಮ ರಾಷ್ಟ್ರ ಅಂತ ಬಂದರೆ ನಮ್ಮ ಭಾರತಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ರಾಜ್ಯ ಅಂತ ಬಂದರೆ ನಾವು RCBಗೆ ಸಪೋರ್ಟ್ ಮಾಡ್ತೀವಿ. ಅದೇ ತರಹ ಇಂಡಿಯಾ ಪಾಕಿಸ್ತಾನ್ ಪಂದ್ಯಕ್ಕೆ ನಮ್ಮ ಶುಭಾಶಯಗಳು. ಜಯವಾಗಲಿ ಇಂಡಿಯಾಗೆ. ವಿನಯ್ ಮಠಪತಿ, ಬೆಳಗಾವಿ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಿದೆ. ಇಡೀ ದೇಶವೇ ಕಾತುರದಿಂದ ಕೂತೈತಿ ಇವತ್ತು. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಇಡೀ ದೇಶವೇ ಸಪೋರ್ಟ್ ಮಾಡ್ತಂತಿ. ಅದ್ರಾಗೂ ಹೈ ವೋಲ್ಟೇಜ್ ಪಂದ್ಯ ಇದು ಇಂಡಿಯಾ ಪಾಕಿಸ್ತಾನ ಅಂದ್ರೆ. ಇದರಲ್ಲಿ ಇಂಡಿಯಾದಾಗ ಘಟಾನುಘಟಿ ಪ್ಲೇಯರ್ಗಳು ಅದಾರು, ಅದರಲ್ಲೂ ಘಟಾನುಘಟಿ ಪ್ಲೇಯರ್ಗಳು ಅದಾರು. ಆದ್ರೆ ನುರಿತಂಥ ಪ್ಲೇಯರ್ಗಳು ಇಂಡಿಯಾದಾಗ ಭಾಳ ಜನ ಅದಾರ. ವಿರಾಟ್ ಕೊಹ್ಲಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಜಡೇಜಾ ಆಗಿರ್ಬೋದು. ಅದಕ್ಕೆ ಇಂಡಿಯಾಕ್ಕೆ ಗೆಲ್ಲುವಂಥ ಚಾನ್ಸಸ್ ಭಾಳ ಐತಿ. ಆದರೆ ಗೆಲ್ಲಬೇಕಂತ ಇಡೀ ದೇಶವೇ ಹಾರೈಸ್ತೈತಿ ಇಂಡಿಯಾಕ್ಕೆ. ಮತ್ತು ಈಗ ನೋಡಿದರೆ ರೋಹಿತ್ ಶರ್ಮಾ ಮನ್ನಿದ ಪಂದ್ಯದಾಗ ಫಾರ್ಮ್ದಾಗ ಅದಾರ. USA ನಡೆಯುವಂಥ ಗ್ರೌಂಡ ಭಾಳ ಅಷ್ಟೊಂದು ಬ್ಯಾಟ್ಸ್ಮನ್ಗಳಿಗೆ ಈಜಿ ಆಗಿಲ್ಲ. ಎಲ್ಲ ನೋಡ್ಬೇಕಂದ್ರೆ ಬಾಲರ್ಗಳಿಗೆ ಭಾಳ ಸಪೋರ್ಟಿವ್ ಗ್ರೌಂಡ್ ಐತೆ ಅದ. ಈಗ ಬ್ಯಾಟ್ಸ್ಮನ್ಗಳಿಗೆ ಅಷ್ಟೊಂದು ಈಜಿಯಾಗಿ ಇಲ್ಲ. ಬಟ್ ನುರಿತಂಥ ಪ್ಲೇಯರ್ ಇರೋದ್ರಿಂದ ಇಂಡಿಯಾದಾಗ ರೋಹಿತ್ ಶರ್ಮಾ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ ಆಡ್ತಾರನ್ನೋ ಭರವಸೆ ಇಡೀ ನಮ್ಮ ಭಾರತ ದೇಶಕ್ಕೆ ಐತಿ, ನಮಗೂ ಐತಿ. ಅವ್ರಿಗೆ ಗೆಲ್ಲಬೇಕನ್ನೋದು ನಮ್ಮ ಹಾರೈಕೆ. ಗೆದ್ದು ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರಬೇಕು. ಈ ಸಲ ವರ್ಲ್ಡ್ ಕಪ್ ಗೆಲ್ಲಬೇಕು. ಗೆಲ್ಲೋದ್ರ ಜೊತೆಗೆ ಪಾಕಿಸ್ತಾನ ಸೋಲಿಸೋದ್ರಿಂದ ನಮಗೆ ಭಾಳ ಖುಷಿ ಆಗ್ತೈತಿ. ಏನೋ ಒಂದು ಸಂತೋಷ ಪಾಕಿಸ್ತಾನ ಸೋಲಿಸೋದ್ರಿಂದ. ಇಷ್ಟ ಹೇಳ್ತೈತಿ. ಪ್ರಮೋದ್ ಗಡ್ಕರ್. ತುಂಬ ಖುಷಿಯಾದ ಸುದ್ದಿ. ನಾವು ಇಂಡಿಯನ್ ಸಪೋರ್ಟರ್ಸು ಫುಲ್ಲ. ಪಾಕಿಸ್ತಾನ ಅಂದರೆ ನಮ್ಮ ನೇಬರಿಂಗ್ ಕಂಟ್ರಿ, ಮತ್ತು ಅದು ನಮಗೆ ಎಷ್ಟೆಲ್ಲ ಕಷ್ಟ ಆಗಲಿ, ಯುದ್ಧ ಆಗಲಿ ಎಷ್ಟೆಲ್ಲ ಮಾಡೈತಿ. ಅದರ್ವೈಸ್ ಅಲ್ಲ, ಖರೆ ನಮ್ಮ ಇಂಡಿಯನ್ ಆಗಿ ಇಂಡಿಯನ್ ಸಪೋರ್ಟರ್ಸ್ ಹತ್ರ ಬೇಕು. ನಾವು ಇಂಡಿಯನ್ ಸಪೋರ್ಟ್ ಮಾಡ್ಬೇಕಂತಂದು ನಾವು ಈಗ ನಮ್ಮಲ್ಲಿ ಇಂಡಿಯನ್ ಪ್ಲೇಯರ್ಸ್ ಅಂದರು ಚಲೋ ಇದ್ದಾರೆ. ಈ ಸಲ ಇಂಡಿಯಾ ಕಪ್ ಸಿಗೋತದ ಗೊತ್ತಿದೆ ಗ್ಯಾರಂಟಿ. ಆದರೂ ನಾವು ಸಪೋರ್ಟ್ ಅಂದರು ಇಂಡಿಯಾನೇ. ಮತ್ತು ಪ್ಲೇಯರ್ಸ್ ಹತ್ರ ಗೊತ್ತಿದೆ ಅಲ್ಲ, ವಿರಾಟ್ ಕೊಹ್ಲಿ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಅವರ ಸೆಂಚುರಿ ಅಂದ್ರೆ ಬಡಿಯೋದು ಫಿಕ್ಸ್ ಇದೆ. ನಾವು ಇದೊಂದು ಹೇಳುತ್ತಾ ಇದನ್ನು ಮುಗಿಸುತ್ತೇನೆ ಅಷ್ಟೇ.
ನಮ್ಮ ಹೆಸರು ಪ್ರಜ್ವಲ್ ಕುಮಾರ್ ಪೂಜಾರಿ, ಆರ್ಎಲ್ ಕಾಲೇಜ್. ಏನು ಅನ್ಸೋದಂದ್ರೆ ಒನ್ ಆ್ಯಂಡ್ ಓನ್ಲಿ ಹೇಳ್ಬೇಕಂದ್ರೆ ಇಂಡಿಯಾ ಅಂತೂ ಗೆಲ್ಲತೈತಿ ಫಿಕ್ಸ್. ಬಿಕಾಸ್ ಸೆಕೆಂಡ್ ಚಾನ್ಸ್ ಅಂತೂ ಇಲ್ಲ. ಈಗ ಲಾಸ್ಟ್ ಮ್ಯಾಚ ಪಾಕಿಸ್ತಾನ ಅಂತೂ ಸೋತ ಬಿಟ್ಟೈತಿ. ಸೊ ಆಮೇಲೆ ಇದು ಆ್ಯಸ್ ಯೂಶ್ವಲ್ ಇಂಡಿಯಾ ಅಂತೂ ಮ್ಯಾಚ್ ಟಾಪ್ನಾಗೆ ಐತಿ. ಮತ್ತು ನಮ್ಮ ಪ್ಲೇಯರ್ಸ್ ಎಸ್ಪೆಷಲಿ ನಮ್ಮ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ರವೀಂದ್ರ ಜಡೇಜಾ ಆಗಲಿ, ಎಲ್ಲರೂ ಇಂಥ ಪ್ಲೇಯರ್ಸ್ ಇದ್ರೆ ಮತ್ತು ಏನು ಹೇಳೋದೇ ಬೇಕಾಗಿಲ್ಲ. ಬಿಕಾಸ್ ಬರೀ ನಮ್ಮ ಟೀಮ್ ನೋಡ್ರೆ ಗುರ್ತಾಕೈತಿ ನಾವು ಗೆಲ್ಲೋದಂತೂ ಫಿಕ್ಸ್ ಐತೆ ಅಂತ. ಅದು ಬಿಟ್ಟು ಮತ್ತೇನು ಈಗಷ್ಟು ಹೇಳೋದು ಉಳಿದಿಲ್ಲ. ಇವತ್ತಿನ ಮ್ಯಾಚ್ ನೋಡೇ ಗೊತ್ತಾಗೋದು. ಅಫ್ಕೋರ್ಸ್ ಹೊಸ ಗ್ರೌಂಡ್ ಐತಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಈ ಸಲ ಅಂತೂ. ಆಬ್ವಿಯಸ್ಲಿ ಖರೆ ಅದೇ ಥ್ರಿಲ್ ಅಲ್ಲ, ಹೊಸ ಗ್ರೌಂಡಲ್ಲಿ ಎರಡು ಟೀಮ್ಗೆ ಹೊಸ ಗ್ರೌಂಡ್. ಅದಾದಮೇಲೆ ಎರಡು ಟೀಮ್ಗಳು ಹೆಂಗೆ ಸ್ಟ್ರಗಲ್ ಮಾಡ್ತಾರೆ. ಬಟ್ ಆ ಚಾಲೆಂಜ್ ಒಳಗೆ ಅದು ಮ್ಯಾಚ್ ಹೆಂಗೆ ಆಕೈತಿ ಏನು ಅಂತ ಅನ್ನೋದು, ದ್ಯಾಟ್ ಈಸ್ ದ ಥ್ರಿಲ್ ಆಫ್ ದ ಮ್ಯಾಚ್. ಅದ್ರ ಸಂಬಂಧ ನೋಡೋದು. ಸೊ ಆ ತಂತಿ ಮುಗಿಸ್ತೈತಿ, ಅದು ನೋಡೋದು ಈಗ ಅದ ಇಂಪಾರ್ಟೆಂಟ್. ಆ ಥ್ರಿಲ್ ಸಂಬಂಧಾಗಿ ಎಲ್ಲರೂ ನೋಡತ್ತೇವೆ ಮಸ್ತ್. ಇಂಡಿಯಾ ಒಳಗೆ ಈಗ ಕೊಹ್ಲಿ ಮತ್ತು ಮೇನ್ಲಿ ರೋಹಿತ್ ಶರ್ಮಾ ಅಂತೂ ಫಾರ್ಮ್ನಾಗ ಅದಾರ. ಆಫಿಷಿಯಲಿ ಈಗ ಎಲ್ಲರೂ ಮೇಮ್ಸು ಮಾಡತ್ತಾರ ಎಂಡ್ ಆಫ್ ದ IPL ಲೆಟ್ಸ್ ಶೋ ದ ಫಾರ್ಮ್ ಅಂತ ರೋಹಿತ್ ಶರ್ಮಾ ಅದ. ಸೊ ರಿಷಬ್ ಪಂತ್ ಅದಾರ, ಚಲೋ ಪ್ಲೇಯರ್ಸ್ ಎಲ್ಲರೂ. ಬೌಲಿಂಗ್ ಒಳಗೆ ಈ ಸಲ ಅಂತೂ ಜಸ್ಪ್ರೀತ್ ಬುಮ್ರಾ ಆಗಲಿ, ಮೊಹಮ್ಮದ್ ಸಿರಾಜ್ ಆಗಲಿ, ವಿಕೆಟ್ ಅಂದ್ರೆ ತಗೋದು ಪಕ್ಕ ಇದೆ. 100% ವಿಕೆಟ್ ಅಂತೂ ತಗೋತಾರ. ನಮ್ಮ ಹೆಸರು ರೋಹನ್ ಭಟ್ಟಂಗಿ ಅಂತ. ಇವತ್ತು ಏನು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ, ನಮಗೇನು ಅನ್ನಿಸ್ತದಪ್ಪ ಅಂತಂದ್ರೆ ನಮಗೆ ವರ್ಲ್ಡ್ ಕಪ್ ಇವತ್ತು ಚಾಲು ಆಗ್ತದೆ ಅನ್ನಿಸ್ತದೆ ರೀ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಯಾವಾಗಾದರೂ ಕೂಡ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅದು ಒಂಥರ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್ ಇದ್ದಂಗೆ. ನಾವು ಅಷ್ಟು ಇಂಟ್ರೆಸ್ಟಿಂಗ್ ಕೊಡ್ತೀವಪ್ಪ ಅಂತಂದ್ರೆ ಯಾವ ಮ್ಯಾಚನ್ನು ನಾವು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡೋದಿಲ್ಲ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇತ್ತಂದ್ರೆ ಎಲ್ಲ ಹಿಂದಿನ ದಿವಸನೇ ಎಲ್ಲ ಅವತ್ತಿನ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿಕೊಂಡು ಅವತ್ತು ನಾವು ಮ್ಯಾಚ್ ನೋಡೋದು ಒಂದೇ ನಮ್ಮ ಗುರಿ ಆಗಿರ್ತದೆ. ಅಷ್ಟು ಇವತ್ತಿನ ಇಂಡಿಯಾದಾಗ ಎಲ್ಲರೂ ಕೂಡ ಇವತ್ತು ಇಂಡಿಯಾ ಗೆಲ್ಬೇಕಂತೇಳಿ ಅನ್ಕೋತಾರ. ಇಂಡಿಯಾ ಕೂಡ ಗೆಲ್ತದಂತ ಹೇಳ್ತಾ ಇಂಡಿಯಾಗೆ ಜೈ ಹೇಳ್ತೀನಿ. ಜೈ ಹಿಂದ್. ಈಗ ವಿರಾಟ್ ಕೊಹ್ಲಿ ಅವ್ರ ಫಾರ್ಮಲ್ಲಿದ್ದಾರೆ, ರೋಹಿತ್ ಶರ್ಮಾ ಅವ್ರ ಫಾರ್ಮಲ್ಲಿದ್ದಾರೆ, ಹಾರ್ದಿಕ್ ಪಾಂಡ್ಯ ಅವ್ರ ಫಾರ್ಮಲ್ಲಿದ್ದಾರೆ. ಈಗ ನಮ್ಮ ಟೀಮ್ ಅಷ್ಟು ಫಾರ್ಮ್ನಾಗ ಅದಾರ ಅಣ್ಣ. ಏನು ಪ್ಲೇಯಿಂಗ್ 11 ಒಳಗೆ ಯಾರು ಅದಾರ, ಎಲ್ಲರೂ ಫಾರ್ಮ್ನಾಗ ಅದಾರ ಅಣ್ಣ. ಇವನ್ ಬಾಲರ್ಸ್ ಇರ್ಬೋದು ಮತ್ತು ಬ್ಯಾಟ್ಸ್ಮನ್ಸು ಇರ್ಬೋದು, ಎಲ್ಲರೂ ಫಾರ್ಮ್ನಾಗ ಅದಾರ. ನಾವು ಇವತ್ತು ಮ್ಯಾಚನ್ನು ಗೆಲ್ತೇವೆ. T20 ವರ್ಲ್ಡ್ ಕಪ್ನ ಒಯ್ತೇವೆ ಅಣ್ಣ. ಪಾಕಿಸ್ತಾನ ಆಟಗಾರರು ಅವರು ಕೂಡ ಫಾರ್ಮ್ನಾಗ ಅದಾರ. ಈಗಾಗಲೇ USA ವರ್ಸಸ್ ಮ್ಯಾಚ್ ನೋಡಿದಾಗ ನಮಗೇನು ಅನ್ನಿಸ್ತದೆ, ನಾವು ಅಗದಿ ಸರಳವಾಗಿ ನಾವು ಗೆಲ್ತೀವಂತ ನಮಗೆ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥ USA ಮತ್ತು ಪಾಕಿಸ್ತಾನ ಮ್ಯಾಚ್ ಒಳಗೆ ನಾವು ಅವ್ರ ಪರ್ಫಾರ್ಮೆನ್ಸನ್ನು ನೋಡಿದ್ದೀವಿ. ಅವ್ರಿಗೆ ನಾವು ಅಷ್ಟೇನು ಹೇಳೋಕೆ ಇಷ್ಟಪಡಂಗಿಲ್ಲಣ್ಣ. ಆದರೂ ನಮ್ಮ ಪ್ಲೇಯರ್ಸು ಅವ್ರಿಗಿಂತ ಫಾರ್ಮ್ನಾಗ ಅದಾರ. ನಾವು ಗೆಲ್ತೀವಣ್ಣ ಮ್ಯಾಚನ್ನು. ನನ್ನ ಹೆಸರು ಪಣಿ ರಾಘವೇಂದ್ರ ದೇಸಾಯಿ ಅಂತ ಹೇಳಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ಹೇಳಬೇಕಂತಂದ್ರೆ ನಮ್ಮ ಇಂಡಿಯಾ ಟೀಮ್ ಒಳಗೆ ಎಕ್ದಮ್ ಜಕ್ಕಾಸ್ ಪ್ಲೇಯರ್ಸ್ ಅಂತಂದ್ರೆ ರೋಹಿತ್ ಶರ್ಮಾ ಅದಾರ ರೀ, ವಿರಾಟ್ ಕೊಹ್ಲಿ ಅದಾರ ರೀ. ಅದಾದಮೇಲೆ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ ಅದಾನ ರೀ. ಅದಾದಮೇಲೆ ಚಹಾಲ್ ಅದಾರ ರೀ. ಆಮೇಲೆ ಸಿಕ್ಕಾಪಟ್ಟೆ ಫಾರ್ಮ್ ಒಳಗಿರುವಂಥ ಬೌಲರ್ಸ್ ಕೂಡ ಇದಾರೆ ರೀ. ಸೊ ಪಾಕಿಸ್ತಾನ ಜೊತೆ ಯಾವಾಗಲೂ ಮ್ಯಾಚ್ ಆಡ್ಲಿಕ್ಕೆ ಬಂದಾಗ ಫಾರ್ಮ್ ಒಳಗಿರೋ ವ್ಯಕ್ತಿ ಅಂತಂದ್ರೆ ಮೇನ್ ಲೀಡ್ ಮಾಡೋ ವ್ಯಕ್ತಿ ಅಂತಂದ್ರೆ ವಿರಾಟ್ ಕೊಹ್ಲಿ ಸರ. ಇದಾದಮೇಲೆ ರೋಹಿತ್ ಶರ್ಮಾ. ಇವರಿಬ್ಬರು ಪ್ಲೇಯರ್ಸ್ ಏನಾದರೂ ಫೀಲ್ಡ್ ಒಳಗೆ ಇಳಿದ್ರು ಅಂತಂದ್ರೆ ಪಾಕಿಸ್ತಾನ ಜೊತೆ ಎಂಥ ಟಫ್ ಮ್ಯಾಚ್ ಇದ್ರೂ ಕೂಡ ಆ ಮ್ಯಾಚನ್ನು ಗೆಲ್ಲಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಆಟಗಾರರು ಅದಾರ ರೀ. ಸೊ ವಿರಾಟ್ ಕೊಹ್ಲಿ ಯಾವುದೇ ರೀತಿ ಪಾಕಿಸ್ತಾನ ಜೊತೆ ಮ್ಯಾಚ್ ಇದ್ದಾಗ ಒಂದು ಮ್ಯಾಚು ಆಡಿಲ್ಲ ಅನ್ನಂಗಿಲ್ಲ ರೀ. ಎಲ್ಲ ಮ್ಯಾಚು ಆಡ್ಬಿಟ್ಟು ಆಮೇಲೆ ಭಾರತಕ್ಕೆ ಜಯ ತಂದು ಕೊಟ್ಟಂಥ ವ್ಯಕ್ತಿ ಅದಾರೆ ವಿರಾಟ್ ಕೊಹ್ಲಿ. ಸೊ ಹೀಗಾಗಿ ಭಾರತ್ ಮತ್ತು ಪಾಕಿಸ್ತಾನ ಮ್ಯಾಚ್ ಏನಾದರೂ ಬಂತಂತಂದ್ರೆ ನಮ್ಮ 128 ಕೋಟಿ ಜನಸಂಖ್ಯೆ ಏನೈತ್ರಲ್ಲ, ಆ 128 ಕೋಟಿ ಜನಸಂಖ್ಯೆಗಳು ಒಂದು 100 ಕೋಟಿ ಜನ ಆದರೂ ಭಾರತ್ ಮತ್ತು ಪಾಕಿಸ್ತಾನ ಮ್ಯಾಚನ್ನ ನೋಡ್ತಾರೆ ರೀ. ಆಮೇಲೆ ಮಜಾ ಮಾಡ್ತಾರೆ ರೀ. ಭಾರತ್ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಒಂದು ದೇಶದ ನಡುವೆ ಏನು ದುಶ್ಮನಿ ಇದು ಗೊತ್ತಿಲ್ಲ, ಬಟ್ ಭಾರತ್ ಪಾಕಿಸ್ತಾನ ಒಟ್ಟು ಬಿಡಂಗಿಲ್ಲ ರೀ. ನೋಡ್ತಾರೆ ರೀ, ಮಜಾ ಮಾಡ್ತಾರೆ. ಸೋಮು ತಳವಾರ್ ಅಂತ.